ಉಗ್ರವಾಗಿ ನಡ್ಕೊಂಡಿದ್ದು ತಪ್ಪಿದೆ. ಯಾರು ಪಾಕಿಸ್ತಾನದವರು ಹಂಗೆ ನಡ್ಕೊಬಾರ್ದಾಗಿತ್ತು. ನಮ್ಮ ಪ್ರಜೆಗಳಿಗೆ ಯಾವುದೇ ತೊಂದರೆ ಆಗದಂತೆ ಇವರು ತೀರ್ಮಾನ ತಗೊಬೋದಾಗಿತ್ತು. ಅವ್ರನ್ನ ಕರೆಸಿ ಮಾತಾಡಿ ಒಂದು ಶಾಂತಿಯುತ ಮಾಡ್ಬೋದು ಅಥವಾ ವಾರ್ ಮಾಡ್ಬೋದಾಗಿತ್ತು. ರಷ್ಯಾ ಆಗಿರ್ಬೋದು, ಅಮೇರಿಕ ಆಗಿರ್ಬೋದು, ಯಾವುದೇ ಆಗಿ ಖಂಡಿಸ್ತದೆ. ಆದರೆ ಯುದ್ಧ ಭೀತಿಯಿಂದ ಆದರೆ ಎಲ್ಲ ರಾಷ್ಟ್ರಗಳಿಗೂ ನಷ್ಟ ಅನುಭವಿಸೋದು ಪ್ರಜೆಗಳು. ಅದು ಮೊದಲನಾಗಿ ಹೇಳಬೇಕು ಅಂತಂದರೆ ಅವರು ಉಗ್ರವಾಗಿ ನಡ್ಕೊಂಡಿದ್ದು ತಪ್ಪಿದೆ. ಯಾರು ಪಾಕಿಸ್ತಾನದವರು ಹಂಗೆ ನಡ್ಕೊಬಾರ್ದಾಗಿತ್ತು, ನಡ್ಕೊಂಡಿದ್ದಾದ ಮೇಲೆ ಇವರು ಒಂದು ರಾಜ್ಯದಿಂದ ಒಂದು ದೇಶದಿಂದ ಒಂದು ದೇಶದ ಬಾಂಧವ್ಯದ ಒಂದು ಸ್ಥಿತಿಯಿಂದ ಅಂದರೆ ನಮ್ಮ ಪ್ರಜೆಗಳಿಗೆ ಯಾವುದೇ ತೊಂದರೆ ಆಗದಂತೆ ಇವರು ತೀರ್ಮಾನ ತಗೊಬೋದಾಗಿತ್ತು. ಅವ್ರನ್ನ ಕರೆಸಿ ಮಾತಾಡಿ ಒಂದು ಶಾಂತಿಯುತ ಮಾಡ್ಬೋದು ಅಥವಾ ವಾರ್ ಮಾಡ್ಬೋದಾಗಿತ್ತು. ಬಟ್ ಅವರು ಉಗ್ರರು ನಮ್ಮ ಪ್ರಜೆಗಳನ್ನ ಹೊಡೆದಾಕಿದ್ದ ತಪ್ಪು, ಅದು ಖಂಡನೀಯ. ಅದು ಮಾತ್ರ ತಪ್ಪು. ಯಾವುದೇ ದೇಶ ಆಗಲಿ ಅದು ಖಂಡಿಸ್ತದೆ. ರಷ್ಯಾ ಆಗಿರ್ಬೋದು, ಅಮೇರಿಕ ಆಗಿರ್ಬೋದು, ಯಾವುದೇ ಖಂಡಿಸ್ತದೆ. ಆದರೆ ಯುದ್ಧ ಭೀತಿಯಿಂದ ಆದರೆ ಎಲ್ಲ ರಾಷ್ಟ್ರಗಳಿಗೂ ನಷ್ಟ ಅನುಭವಿಸೋದು ಪ್ರಜೆಗಳು. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ತಜ್ಞರಿಂದ ಅವರು ಸಲಹೆ ತಗೊಂಡು ಮುಂದುವರಿಯಬಹುದಾಗಿತ್ತು. ಹೌದು, ಅದನ್ನು ಅವರೇನು ಮಾಡಬೇಕು, ಅವರಲ್ಲಿ ಇಲ್ಲಿಂದ ನಮ್ಗೆ ಏನೇನು ಸವಲತ್ತು ಎಲ್ಲ ಬಂದ್ ಮಾಡಬೇಕು. ಅವ್ರನ್ನ ಕರೆಸ್ಬೇಕು, ಒಂದು ಕಡೆ ಕೇಳಬೇಕು, ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದೀರಾ, ವಾರ್ನ್ ಮಾಡಬೇಕು. ಒಂದು ಟೈಮ್ ಲಿಮಿಟ್ ಹಾಕಬೇಕು. ಮಾಡಲಿಲ್ಲ ಅಂದರೆ ನಾವು ಏಕಾಏಕಿ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅನ್ನೋದು ಎಚ್ಚರಿಕೆ ಕೊಡಬೇಕಾಯಿತು. ಎಚ್ಚರಿಕೆ ಮೂಲಕ ಅವರು ಸರಿಪಡಿಸ್ಕೊಂಡ್ರೆ ಓಕೆ, ಇಲ್ಲ ಅಂತಂದರೆ ಇವರು ಮಾಡಿದ್ದು ಸರಿ. ಇದು ನಮ್ಮ ದೇಶದ ಪ್ರಗತಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾವುದೇ ದೇಶ ಆಗಲಿ ಈ ಥರ ಮಾಡಿದಾಗ ಅದು ಪ್ರಜೆಗಳಿಗೆ ಇಂಡೈರೆಕ್ಟ್ಲಿ ತೊಂದರೆನೇ. ಆದರೆ ತೀರ್ಮಾನ ತೊಗೊಂಡು ಒಂದು ರೀತಿ ಒಳ್ಳೆಯದಾದ್ರೂ ಅವ್ರನ್ನ ಕರೆಸಿ ವಾರ್ನ್ ಮಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ನಾನು ಅದರಲ್ಲಿ ತಜ್ಞ ಅಲ್ಲ. ಸಮಸ್ಯೆ ಆಗಿದೆ. ಆದ್ದರಿಂದ ಭಾರತ ಆರ್ಥಿಕ ನಷ್ಟ ಆಗುತ್ತೆ. ಆಮೇಲೆ ಇದನ್ನು ನೋಡಿ ಬೇರೆ ದೇಶದವರು ಅವ್ರಿಗೆ ಎತ್ಕಡ್ತಾರೆ, ದುಷ್ಟರನ್ನ ಎತ್ತಿಕಡ್ತಾರೆ. ಏಕೆಂದರೆ ಈ ರಿವೆಂಜ್ ತೀರಿಸ್ಕೊಳ್ಳೋಕ್ಕೋಸ್ಕರ. ಈಗ ಚೀನಾ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದೆ. ಇವತ್ತು ಕೊರೋನಾ ಉತ್ಪತ್ತಿ ಆಗಿದ್ದು ಚೀನಾದಿಂದ. ಅದು ಎಷ್ಟು ಜನ ಬಲಿ ತೊಗೊಳ್ತು ನಮ್ಮ ರಾಷ್ಟ್ರದಲ್ಲಿ. ಇದನ್ನೆಲ್ಲ ನಾವು ಯೋಚನೆ ಮಾಡಿ, ಅದು ತುಂಬ ಗಂಭೀರವಾದಂಥ ಸಮಸ್ಯೆ. ಇದು ತುಂಬ ನಾಜೂಕಾಗಿ ಬಳಸ್ಕೊಂಡಿದ್ದು ರಾಜಕಾರಣಿಗಳು ತುಂಬ ಇದು ರಾಜಕೀಯವಾಗಿ ಯಾರೂ ಬಳಸ್ಕೊಬಾರ್ದು. ಇದು ನಮ್ಮ ದೇಶದ ಒಂದು ಪ್ರಗತಿ ಬಗ್ಗೆ ಎಲ್ಲರೂ ಯೋಚನೆ ಮಾಡಬೇಕು ವಿನಃ ರಾಜಕೀಯ ಅದನ್ನು ಮಾಡಬಾರ್ದು. ಇದು ನನ್ನ ಅನಿಸಿಕೆ. ನಿಮ್ಮ ಪ್ರಕಾರ ಮಾತಾಡಿ ಸಾಲ್ವ್ ಮಾಡೋದಾಯಿತು. ಆದರೆ ಅವರು ವಾರ್ನ್ ಮಾಡಬೇಕಾಯಿತು. ಬಟ್ ಅದು ಖಂಡನೀಯ. ಇದಂತೂ ಶತಾಸಿದ್ಧ. ಅವರು ಮಾಡಿರೋದು ಖಂಡನೀಯ. ಅವರಂತೂ ಇಂಥ ಮಾಡಿರೋದು ತುಂಬ. ಅದಕ್ಕೆ ಸಾಕಷ್ಟು ಮಾರ್ಗಗಳಿದ್ದಾವೆ ನಮ್ಮ ದೇಶದಲ್ಲಿ. ಅವ್ರಿಗೆ ಇಲ್ಲಿ ನೆಲೆ ಇದೆ, ಇಲ್ಲೂ ನಾವು ಅವ್ರದ್ದು ಅಲ್ಲೇ ಇದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ವಾರ್ನ್ ಮಾಡಿ ಶಾರ್ಟ್ ಡೇಟ್ 1 ವೀಕ್ ಇದನ್ನು ಸರಿಪಡಿಸ್ಕೊಂಡು ಮಾಡಲಿಲ್ಲ ಅಂದರೆ ಏಕಾಏಕಿ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಎಚ್ಚೆತ್ಕೊಂಡು ಮಂಡಿ ಊರಿ ಅವರೆಲ್ಲ ಶರಣರಾಗಿರೋರು. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಮುಖ್ಯವಾಗಿ ಅವರು ಟೆರರಿಸ್ಟ್ ಎಲ್ಲೆಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿರ್ತದೆ. ಅವ್ರನ್ನೆಲ್ಲ ನೀವು ಸರೆಂಡರ್ ಮಾಡಿಸ್ಬೇಕು, ಶರಣಾಗತಿ ಮಾಡಿಸ್ಬೇಕು. ನಮ್ಮ ರಾಜ್ಯದಲ್ಲೇ ಆಗಲಿ ದೇಶದಲ್ಲಿ ಯಾವುದೇ ರೀತಿ ಟೆರರಿಸ್ಟ್ ಇರಬಾರ್ದು. ಇದ್ದರೆ ಇದು ಸಮಸ್ಯೆ ಆವಾಗ ಇದು ಬರ್ತಾನೆ ಇರ್ತದೆ. ಟೆರರಿಸ್ಟಿಂದನೇ ಇವತ್ತು ಯುದ್ಧ ಸ್ಟಾರ್ಟ್ ಆಗಿರೋದು ಅಲ್ವಾ. ಅದನ್ನು ಮಟ್ಟ ಹಾಕೋಕ್ಕೆ ಒಂದು ಪ್ಲ್ಯಾನ್ ಮಾಡಬೇಕು ಇವರು. ಅದಕ್ಕೆ ಏನಾದರೂ ಒಂದು ಐಡಿಯಾ ಮಾಡಬೇಕಾಗುತ್ತೆ.